ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ರಿಯಾಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಚಿವರಾದಂಥ ಎಂಬಿ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರ ಸಂಬಂಧ ದೇಶದಾದ್ಯಂತ ಚರ್ಚೆ ಗ್ರಾಸ ಆಗಿದೆ. ಕರ್ನಾಟಕದಲ್ಲೂ ಅಷ್ಟೇ. ಎಂಬಿ ಪಾಟೀಲ್ರು ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೋದಿ ಅವರ ಅಚ್ಚೇ ದಿನಗಳಲ್ಲಿ ಆಗಬೇಕಾಗಿರೋದೆಲ್ಲ ಆಗ್ತಾ ಇದೆ ನೋಡಿ. ಮೋದಿ ಅವರು ಬಂಗಾರ ಖರೀದಿ ಮಾಡಬೇಡಿ ಅಂತಾರೆ, ಕೋವಿಡ್ ಟೈಮ್ನಲ್ಲಿ ತಮಟೆ ಹೊಡಿರಿ ಅಂತ ಹೇಳ್ತಾರೆ. ಈಗ ಸೈಕಲ್ ಮೇಲೆ ಹೋಗಿ ಗಾಡಿ ಬಿಡಿ ಅಂತಾರೆ. ನಮ್ಮ ಮನಮೋಹನ್ ಸಿಂಗ್ ಅವರಿದ್ದಾಗ ಅರ್ಥವ್ಯವಸ್ಥೆ ಹೆಂಗಿತ್ತು? ಹಿಂದೆ ಪೆಟ್ರೋಲು ಡೀಸೆಲ್ ಕುರಿತಾಗಿ ಏನೆಲ್ಲ ಮಾತಾಡಿದ್ದಾರೆ. ಮೋದಿ ಅವರು ಹೇಳ್ತಾರೆ ಬೆಂಗಾವಲು ವಾಹನವನ್ನ ಕಡಿತಗೊಳಿಸಿ ಅಂತ. ನಾನು ಕೂಡ ಒಂದು ಬೆಂಗಾವಲು ವಾಹನವನ್ನು ಬಿಟ್ಬಿಟ್ಟಿದ್ದೀನಿ ನೋಡಿ. ದೇಶ ಅಧೋಗತಿಗೆ ಇಳಿದೋಗಿದೆ, ದೇಶವನ್ನ ನಾಶ ಮಾಡಿಬಿಟ್ಟಿದ್ದಾರೆ ಹೀಗಂತ ಸಚಿವ ಎಂಬಿ ಪಾಟೀಲ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನರೇಂದ್ರ ಮೋದಿಯವರ ಅಚ್ಚೇ ದಿನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕೆ ಹಚ್ಚಿದ್ರು. ಈಗೇನು ಮಾಡ್ಬೇಕಂತೆ? ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದೋದಾಗ ಹೆಂಗಿತ್ತು? UPA ಸರ್ಕಾರ ಇದ್ದಾಗ ಡಾಲರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಬಗ್ಗೆ ಇವರೇ ಮಾತಾಡಿದ್ದಾರೆ. ಅವ್ರದ್ದೇ ನೋಡ್ಬಿಡಿ, ನಮ್ಮದು ನೋಡೋಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ನೋಡೋಕೆ ಹೋಗಲ್ಲ ನೀವು. ಅವ್ರು ಏನು ಹಿಂದೆ ಮಾತಾಡಿದ್ರು ಈಗೇನಾಗ್ತಾ ಇದೆ? ಅಚ್ಚೇ ದಿನ ರೈತರಿಗೆ ಬಂದಿದೆಯಾ? ಯಾರಿಗೆ ಬಂದಿದೆ? ಮಧ್ಯಾಹ್ನ ನಿಮಗರೇ ಅಚ್ಚೇ ದಿನ ಬಂದಿದೆ ಅವನು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮ್ಮವ್ರಂತೂ ಎಲ್ಲ ಮಾಲೀಕರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಮೋದಿ ಅವರು ಬೆಂಗಾಲ್ ವಾಹನ ಕಡಿತಗೊಳಿಸಿ ಬೆಂಗಾಲ್ ವಾಹನಗಳನ್ನು ಕಡಿತ ಮಾಡಿ ಮಾಡಿದ್ದೀರಾ ಅಂತ. ಬೆಂಗಾಲ್ ವಾಹನ ಮೋದಿ ಅವರು ಹೇಳಿದಂಗೆ ಚಕ್ರ ವಾಪಸ್ ಆಗ್ತಾ ಇದೆ. ಫುಲ್ ಸೈಕಲ್. ಮೋದಿಯವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು ಇಡೀ ದೇಶದ ಜನತೆಯನ್ನು. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಯಾವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗೆ ಬಾರಾಕೂನ್ ಇವ್ರದ್ದು ಮಾಫ್ ಹಾಕ್ಕೋತೆ ಬಂದಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ. ದೇಶವನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಏನು ಇದಕ್ಕೆಲ್ಲ ನಾವು ಬಲೆ ತಟ್ಟ